ನೂರಕ್ಕೆ ನೂರು ಯಾವುದೇ ಕಾರಣಕ್ಕೂ ಅವ್ರು ಸ್ಪರ್ಧೆ ಮಾಡೋದಿಲ್ಲ. ಯಾವ ಚುನಾವಣೆಗೂ ಅವ್ರು ಸ್ಪರ್ಧೆ ಮಾಡೋದಿಲ್ಲ ಆ ನಂಬಿಕೆ ನನಗಿದೆ. ಅವ್ರಿಗೆ ಅಷ್ಟೇ ಬೇಸತ್ತಿದ್ದಾರೆ. ಅವರಾಗಲಿ, ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳಾಗಲಿ ಯಾರೂ ಸಹ ಚುನಾವಣೆ ಸ್ಪರ್ಧೆ ಮಾಡೋದು. ನನ್ನ ತಾಲೂಕು ನನ್ನನ್ನು ಯಾವತ್ತೂ ತಿರಸ್ಕಾರ ಮಾಡುತ್ತೆ, ಆ ದಿನ ನಾನು ನಿವೃತ್ತಿ ಆಗ್ಬಿಡ್ತೀನಿ, ನನಗೂ ರಾಜಕಾರಣ ಬೇಡ, ನಾನು ಕುಮಾರಣ್ಣವ್ರು ಇರೋ ತನಕ ಅವ್ರ ಜೊತೆ ಇರ್ತೀನಿ ಅಷ್ಟೇ. ಅದನ್ನು ಬಿಟ್ಟರೆ ನಾನು ಯಾವುದೇ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ. ಮತ್ತು ನನ್ನ ಮಕ್ಕಳಾಗಲಿ ನಮ್ಮ ಕುಟುಂಬದಲ್ಲಿ ಯಾರೇ ಸಹ ರಾಜಕಾರಣದಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತೇಳಿ ಪಾಪ ಅವರು ಭಾರಿ ಮನನೊಂದು ಪ್ರಮಾಣ ಮಾಡಿ ಹೇಳ್ಬಿಟ್ಟಿದ್ದಾರೆ. ನಾನು ರಾಜಕಾರಣ ಬಿಟ್ಟರೂ ಸಹ, ನಾನು ಚುನಾವಣೆಗೆ ಸ್ಪರ್ಧೆ ಮಾಡದೇ ಇದ್ರೂ ಸಹ ನಾನು ನಂಬಿರುವಂಥ ಕಾರ್ಯಕರ್ತರಿಗೆ ನಾನು ಯಾವತ್ತೂ ನೆರವಾಗಿರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಸಾಮಾನ್ಯವಾಗಿ ಅವ್ರು ರಾಜಕಾರಣ ಬಿಟ್ಟರೂ ಸಹ ಅವ್ರು ನಂಬಿರುವಂಥ ಕಾರ್ಯಕರ್ತರು ಕೈ ಬಿಡೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಸಾರಾ ಮಹೇಶ್ವರ ಅವರು ಸ್ಪರ್ಧೆ ಮಾಡಬೇಕು ಅನ್ನೋದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಅಣ್ಣ ಗೆಲ್ತಾರೆ. ಅವರು ಸ್ಪರ್ಧೆ ಮಾಡಬೇಕು ಅನ್ನೋದು ಅವರ ಅಭಿಮಾನಿಗಳ ಆಸೆ. ಆದರೆ ಅವ್ರ ಮನಸ್ಸಲ್ಲಿ ರಾಜಕಾರಣ ಆಗಲೇ ತೊರ್ಕೊಂಡ್ಬಿಟ್ಟಿದ್ದಾರೆ. ಅವ್ರೆ ಪದೇ ಪದೇ ಹೇಳ್ತಾ ಇದ್ರು, ನನ್ನ ತಾಲೂಕಿನ ಜನತೆ ನನ್ನ ಯಾವತ್ತು ತಿರಸ್ಕಾರ ಮಾಡ್ತಾರೆ, ಅವತ್ತು ನಾನು ರಾಜಕಾರಣ ಬಿಡ್ತೀನಿ, ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ ಅಂತ ನನಗೂ ಸಹ ಬೇಕಾದಷ್ಟು ಸಾರಿ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಜಾತ್ಯತೀತವಾಗಿ ದೇಶದ ಅಭಿವೃದ್ಧಿಗೋಸ್ಕರ ಯಾರು ಹೋರಾಟವನ್ನು ಮಾಡ್ತಾರೆ ಅಂಥವ್ರಿಗೆ ನಾನು ನನ್ನ ಕೈಲಾದಂಥ ಸೇವೆಯನ್ನು ಮಾಡ್ತೀನಿ. ನಾನೇ ಎಲ್ಲ ಒಂದು ಕಡೆ ವಿರುದ್ಧವಾಗಿ ಹೋದ್ನೇನೋ ಅಂತ ಅನಿಸುತ್ತೆ ಅವ್ರಿಗೆ. ಹಾಗಾಗಿ ಪಾಪ ಅವ್ರ ಮನಸ್ಸಿಗೆ ನೋವಾಗೋದು ಬೇಡ ಅಂಥೇಳಿ ನಾನೇ ನಿವೃತ್ತಿ ತೊಗೊಬಿಟ್ಟಿದ್ದೆ. ಖಂಡಿತ ಖುಷಿಯಾಗಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಚುನಾವಣೆಯಲ್ಲಿ ಹೇಳಿದ್ದಾರೆ ಸರಿ, ಅವರು ನನ್ನ ತಾಲೂಕು ನನ್ನನ್ನು ಯಾವತ್ತೂ ತಿರಸ್ಕಾರ ಮಾಡುತ್ತೆ, ಆ ದಿನ ನಾನು ನಿವೃತ್ತಿ ಆಗ್ಬಿಡ್ತೀನಿ, ನನಗೂ ರಾಜಕಾರಣ ಬೇಡ, ನಾನು ಕುಮಾರಣ್ಣವ್ರು ಇರೋ ತನಕ ಅವ್ರ ಜೊತೆ ಇರ್ತೀನಿ ಅಷ್ಟೇ. ಅದನ್ನು ಬಿಟ್ಟರೆ ನಾನು ಯಾವುದೇ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ. ಮತ್ತು ನನ್ನ ಮಕ್ಕಳಾಗಲಿ ನಮ್ಮ ಕುಟುಂಬದಲ್ಲಿ ಯಾರೇ ಸಹ ರಾಜಕಾರಣದಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂಥೇಳಿ ಪಾಪ ಅವರು ಭಾರಿ ಮನನೊಂದು ಪ್ರಮಾಣ ಮಾಡಿ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ನಿವೃತ್ತಿ ತೊಗೊಂಡಿದ್ದು ಅವ್ರಿಗೂ ಖುಷಿ. ತಮ್ಮ ರಾಜಕೀಯ ವೈರಾಗ್ಯ ಅಂತೀರಿ, ಅಣ್ಣವರು ನಾನು ಇಲ್ಲಿ ಸೋತ್ರೆ ಮತ್ತೆ ಚುನಾವಣೆಗೆ ಬರಲ್ಲ ಅಂತ ಹೇಳಿದ್ರು ಅಂತ ನೀವು ಹೇಳಿ. ಈಗ ನಮ್ಮ ಅಣ್ಣವ್ರು ಹೇಳಿದರು, ನಾನು ರಾಜಕಾರಣದಿಂದ ರಾಜಕಾರಣದಲ್ಲಿ ಸ್ಪರ್ಧೆ ಮಾಡೋದಿಲ್ಲ, ಆದರೆ ನಾನು ನಂಬಿರುವಂಥ ಕಾರ್ಯಕರ್ತರನ್ನ ಕೈ ಬಿಡ್ತೀನಿ ಅಂತೇನು ಹೇಳಿಲ್ಲ ಅವರು. ನಾನು ರಾಜಕಾರಣ ಬಿಟ್ಟರೂ ಸಹ, ನಾನು ಚುನಾವಣೆಗೆ ಸ್ಪರ್ಧೆ ಮಾಡದೇ ಇದ್ದರೂ ಸಹ ನಾನು ನಂಬಿರುವಂಥ ಕಾರ್ಯಕರ್ತರಿಗೆ ನಾನು ಯಾವತ್ತೂ ನೆರವಾಗಿರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಸಾಮಾನ್ಯವಾಗಿ ಅವ್ರು ರಾಜಕಾರಣ ಬಿಟ್ಟರೂ ಸಹ ಅವ್ರು ನಂಬಿರುವಂಥ ಕಾರ್ಯಕರ್ತರು ಕೈ ಬಿಡೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೊಸ ವರ್ಷಕ್ಕೆ ಹೊಸ ನಿರ್ಧಾರ, ಈ ರಾಜಕೀಯ ಕಲುಷಿತ ಕೆಸರಿನಿಂದ ಆಚೆ ಬಂದು ಏನಾದರೂ ಒಂದಷ್ಟು ಮಕ್ಕಳು ಹೆಂಡತಿ ಜೊತೆ ಆರಾಮಾಗಿರೋಣ ಅನ್ನೋದು ಸಾರಾ ನಂದೀಶ್ ಅವ್ರದ್ದು. ಅದು ಖಂಡಿತವಾಗ್ಲೂ ಈ 2023ಕ್ಕೆ ನಮಗೂ ರಾಜಕಾರಣ ಕೊನೆ. ಇನ್ನು ಮುಂದೆ ಏನೇ ಇದ್ದರೂ ಸಂಘಜೀವಿ ಸ್ನೇಹಜೀವಿ ಆಗಿರೋಣ ಅಂಥೇಳಿ ನಾನೊಂದು ತೀರ್ಮಾನ ಮಾಡಿಕೊಂಡು ಎಲ್ಲ ನಾಡಿನ ಜನತೆಗೂ ಸಹ ನಮ್ಮ ಗುಡ್ ನ್ಯೂಸ್ ಪರವಾಗಿ ಎಲ್ರಿಗೂ 24ನೇ ವರ್ಷಕ್ಕೆ ನಾವೆಲ್ಲರೂ ಕಾಲಿಡ್ತಿದ್ದೀವಿ. ಹಿಂದೆ ಎಲ್ಲ ಬೇಕಾದಷ್ಟು ಸಂತೋಷವನ್ನು ಕಂಡಿದ್ದೀವಿ, ಅಷ್ಟೇ ನೋವನ್ನು ಸಹ ಅನುಭವಿಸಿದ್ದೀವಿ. ಮುಂದೆ ಬರುವಂಥ ವರ್ಷದಲ್ಲಿ ಯಾರೂ ಸಹ ನೋವನ್ನು ಅನುಭವಿಸಬಾರ್ದು, ಪ್ರತಿಯೊಬ್ಬರೂ ಸಹ ಸಂತೋಷದಿಂದಲೇ ಇರಬೇಕು ಅಂಥೇಳಿ ಆ ಚಾಮುಂಡೇಶ್ವರಿಯಲ್ಲಿ ನಾನು ನಾಡಿನ ಜನತೆಗೆ ಪ್ರಾರ್ಥನೆಯನ್ನು ಮಾಡ್ತಾ, KR ನಗರದಲ್ಲಿ ಸೋತ್ರೆ ನಾನು ಸಕ್ರಿಯ ರಾಜಕಾರಣದಲ್ಲಿ ನಿಲ್ಲಲ್ಲ ಅಂತ ಅಣ್ಣ ಹೇಳಿದರು ಅಂತ. ಬಟ್ ಈಗ ಸ್ವಲ್ಪ ಅಪ್ಡೇಟ್ ಆಗಿದೆ, JDS ಮತ್ತು BJP ಮೈತ್ರಿ ಆಗಿದೆ. ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಸಾರಾ ಮಹೇಶ್ವರ ಅವರು ಸ್ಪರ್ಧೆ ಮಾಡಬೇಕು ಅನ್ನೋದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾಯಿದೆ. ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಅಣ್ಣ ಗೆಲ್ತಾರ? ಭವಿಷ್ಯ ಅವ್ರು ಮಾಡಿರುವಂಥ ಸೇವೆ, ಅವ್ರಿಗಿರುವಂಥ ಒಂದು ಒಳ್ಳೆಯ ಹೆಸರಲ್ಲಿ ಅವರು 100ಕ್ಕೆ 100% ಗೆಲ್ತಾರೆ. ಆದರೆ ಅವರು ಸ್ಪರ್ಧೆ ಮಾಡಬೇಕು ಅನ್ನೋದು ಅವರ ಅಭಿಮಾನಿಗಳ ಆಸೆ. ಆದರೆ ಅವ್ರ ಮನಸ್ಸಲ್ಲಿ ರಾಜಕಾರಣ ಆಗಲೇ ತೊರ್ಕೊಂಬಿಟ್ಟಿದ್ದಾರೆ. ತೊರ್ಕೊಂಬಿಟ್ಟಿದ್ದಾರೆ. ಇಲ್ಲ, ಅವ್ರಿಗೆ ಏನು ಆಗಿದೆ ಅಂತ ಹೇಳಿದ್ರೆ, ಅವ್ರ ಮನೆ ಮಠ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ತಾಲೂಕು ಸೇವೆಯನ್ನು ಚೆನ್ನಾಗಿ ಮಾಡಿದರು. ಅವರೇ ಪದೇ ಪದೇ ಹೇಳ್ತಾಯಿದ್ರು, ನನ್ನ ತಾಲೂಕಿನ ಜನತೆ ನನ್ನ ಯಾವತ್ತೂ ತಿರಸ್ಕಾರ ಮಾಡ್ತಾರೆ, ಅವತ್ತು ನಾನು ರಾಜಕಾರಣ ಬಿಡ್ತೀನಿ, ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ ಅಂತ ನನಗೂ ಸಹ ಬೇಕಾದಷ್ಟು ಸಾರಿ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ನಮ್ಮ ಕುಟುಂಬಕ್ಕೆ ಬೇಡ ರಾಜಕಾರಣ, ಇದೇ ಲಾಸ್ಟು ಅಂಥೇಳಿ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಖಂಡಿತವಾಗ್ಲೂ ಅವರು ಜನರು ಹೇಳ್ಬೋದು, 100ಕ್ಕೆ 100 ಯಾವುದೇ ಕಾರಣಕ್ಕೂ ಅವ್ರು ಸ್ಪರ್ಧೆ ಮಾಡೋದಿಲ್ಲ, ಯಾವ ಚುನಾವಣೆಗೂ ಅವ್ರು ಸ್ಪರ್ಧೆ ಮಾಡೋದಿಲ್ಲ ಆ ನಂಬಿಕೆ ನನಗಿದೆ. ಅವ್ರಿಗೆ ಅಷ್ಟೇ ಬೇಸತ್ತಿದ್ದಾರೆ. ಅವರಾಗಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳಾಗಲಿ ಯಾರೂ ಸಹ ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ.
ಖಂಡಿತವಾಗ್ಲು ಒಬ್ಬ ಮಗ ಡಾಕ್ಟ್ರು, ಒಬ್ಬ ಮಗ ಒಳ್ಳೆಯ ಉದ್ಯಮಿ, ಇನ್ನು ಮಣ್ಣವ್ರು ರಾಜಕಾರಣದಲ್ಲಿ ಬೇಕಾದಷ್ಟು ಸೇವೆ ಮಾಡಿದ್ದಾರೆ, ಅವ್ರಿಗೆ ತೃಪ್ತಿಯಾಗಿದೆ, ಸಾಕು. ಇನ್ನು ಅವರು ಸಹ ಒಳ್ಳೆ ಉದ್ಯಮಿಯಾಗಿದ್ದಾರೆ. ಅವರಿಂದ ನಾವು ಇರ್ತೀವಿ, ನಾವು ನಮ್ಮ ಕುಟುಂಬಕ್ಕೆ ರಾಜಕಾರಣ ಸಾಕು. ಸಾಕಂತ ಈ ಕೇರ್ನಗರ ತಾಲೂಕಿನ ಜನ ಕೊಟ್ಟಂಥ ಈ ಒಂದು ಫಲಿತಾಂಶ ಏನಿದೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಅನ್ನೋ ಒಂದು ವಾದ ಇದೆ. ಇಷ್ಟೊಂದು ಹ್ಯೂಜ್ ಮಾರ್ಜಿನ್ ಲೀಡ್ರಲ್ಲಿ ಸಾರಾ ಮಹೇಶ್ ಸೋಲ್ತಾರೆ ಅನ್ನೋದು ಯಾರು ಕೂಡ ಲೆಕ್ಕಾಚಾರ ಮಾಡಿಲ್ಲ. ಏನೋ 10-1-2,000ದಲ್ಲಿ ಯಾರಾದರೂ ಒಬ್ರು ಗೆಲ್ತಾರಪ್ಪ ಅನ್ನೋದು ಒಂದು ಸಮೀಕ್ಷೆಗಳಿತ್ತು. ಬಟ್ ಫಲಿತಾಂಶದ ದಿನ ಬಂದಂಥ ರಿಸಲ್ಟ್ ನೋಡಿ ತುಂಬ ಶಾಕ್ ಆದ್ರ ನಿಮ್ಮಣ್ಣವರು? ಇಲ್ಲೆಲ್ಲ ಶಾಕ್ ಏನಾಗಲಿಲ್ಲ, ಅವ್ರಿಗೆ ಮನಸ್ಸಿಗೆ ಬೇಸರ ಆಯಿತು. ಯಾಕೆಂತೇಳಿದ್ರೆ ನಾನು ಮಾಡಿದಂಥ ಸೇವೆಗಿದು ಸೋಲು ಗೆಲುವು ಸರ್ವೇ ಸಾಧಾರಣ, ಆದರೆ ಇಷ್ಟು ಅಂತರದಲ್ಲಿ ನಾನು ಸೋಲ್ತೀನಿ ಅಂತ ಅವರು ಸಹ ಅಂದ್ಕೊಂಡಿರಲಿಲ್ಲ, ನಾವು ಸಹ ಅಂದ್ಕೊಂಡಿರಲಿಲ್ಲ. ಇದೆಲ್ಲೋ ಒಂದು ಕಡೆ ಪುಕ್ಷಟೆ ಸ್ಕೀಮು ನಿಮಗೂ ಗೊತ್ತಿದೆಯಲ್ಲ, ಅದು ಬರೀ ಸಾರಾ ಮಹೇಶ್ ಒಬ್ಬರದ್ದು ಸೋಲಲ್ಲ, ಇದು ಎಂಟೈರ್ ಸ್ಟೇಟಲ್ಲೇ ಈ ಒಂದು ಫ್ರೀ ಸ್ಕೀಮ್ ಇದೆಯಲ್ಲ, ಇದು ಹೆಚ್ಚು ಪರಿಣಾಮ ಬೀರಿದೆ. ಹಾಗಾಗಿ ಅದು ಎಲ್ಲೋ ಒಂದು ಕಡೆ ಅವ್ರ ಮನಸ್ಸಿಗೆ ನೋವಾಯಿತು. ನಾನು ಇಷ್ಟೂ ಜನರು ಸೇವೆ ಮಾಡಿ ನಾನು ಸೋಲಿಗೆ ಕಾರಣ ಆಯ್ತಲ್ಲ ಅಂಥೇಳಿ ಬೇಸರ ಆಗಿ ಬಿಟ್ಟಿರೋದು. ಕೇರ್ನಗರ ರಾಜಕಾರಣ ತೆಗೆಸಿದ್ದೀರಾ, ಮೈಸೂರಲ್ಲಿ ಏನಾದರೂ ಕಾರ್ಪೊರೇಟ್ರಾಗಿ ಮೇಯರ್ ಆಗಬೇಕು ಅಂತ ಏನಾದರೂ ಇದೆಯಾ ಸರ್? ರಾಜಕಾರಣನೇ ಬೇಡ ಅಂತ ಅಂದಾಗ ಮೈಸೂರಾದ್ರೇನು ಬೆಂಗಳೂರಾದ್ರೇನು ನೋಡಿ, ಒಂದು ಸಾರಿ ನಾನು ನಿರ್ಧಾರ ಮಾಡಿದ್ಮೇಲೆ ಮನೆ ಒಳಗೊಂದು ಸಾರಿ ತೀರ್ಮಾನ, ಮನೆ ಹೊರಗೊಂದು ಸಲ ತೀರ್ಮಾನ, ಬೀದಿಲೊಂದು ಸಲ ತೀರ್ಮಾನ, ಯಾವುದೇ ಕಾರಣಕ್ಕೂ ಮಾಡೋನಲ್ಲ. ಒಂದು ಸಲ ರಾಜಕಾರಣದಿಂದ ನಾನು ದೂರ ಅಂತ ಅಂದಮೇಲೆ ದೂರನೇ, ಯಾವುದೇ ಕಾರಣಕ್ಕೂ ಯಾವುದೇ ಚುನಾವಣೆಗೂ ಸಹ ಹೋಗೋದಿಲ್ಲ. ವ್ಯಕ್ತಿಗತವಾಗಿ ಜಾತ್ಯತೀತವಾಗಿ ದೇಶದ ಅಭಿವೃದ್ಧಿಗೋಸ್ಕರ ಯಾರು ಹೋರಾಟವನ್ನು ಮಾಡ್ತಾರೆ ಅಂಥವ್ರಿಗೆ ನಾನು ನನ್ನ ಕೈಲಾದಂಥ ಸೇವೆಯನ್ನು ಮಾಡ್ತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಯಾವುದೇ ಚುನಾವಣೆಗೆ ಹೋಗಲ್ಲ. ಒಳ್ಳೆಯದಾಗಲಿ, ಒಳ್ಳೆ ಹೆಲ್ತ್ ಕೊಡಲಿ, ಒಳ್ಳೆ ಆಯಸ್ ಕೊಡಲಿ, ಮಕ್ಕಳ ಜೊತೆ ಮುಂದೇನಾದರೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆ ಉದ್ಯಮಿಯಾಗಿ ಬೆಳೀರಿ ಅಂತ ಹೇಳ್ತಾ ಈ ವರ್ಷದ ಕೊನೆಯ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಇಷ್ಟು ಬಿಡು ಮಾಡಿಕೊಂಡು ಗುಡ್ ನ್ಯೂಸ್ಗೆ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸಾರಾ ಮಹೇಶ್ ಅವರ ಸಹೋದರ ಸಾರಾ ನಂದೀಶ್ ಅವರ ಮಾತು. ಯಾಕಂದರೆ ಇತ್ತೀಚೆಗೆ ಸಾಕಷ್ಟು ಜನ ರಾಜಕೀಯ ಕಲುಷಿತ ಆಗಿದೆ, ಒಳ್ಳೆಯವ್ರಿಗೆ ರಾಜಕಾರಣ ಅಲ್ಲ ಅಂತೇಳಿ ಸಾಕಷ್ಟು ಜನ ವೇದಿಕೆಗಳಲ್ಲಿ ಹೇಳ್ಕೊಳ್ತಾರೆ. ಆದರೆ ವೇದಿಕೆ ಇಳಿದ ನಂತರ ಮತ್ತೆ ರಾಜಕಾರಣವನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಸಾರಾ ನಂದೀಶ್ ಅವರು ಅಣ್ಣ ಇಷ್ಟೊಂದು ಪೀಕ್ ಲೆವೆಲಲ್ಲಿ ರಾಜಕಾರಣದಲ್ಲಿ ಇದ್ದರೂ ಕೂಡ ರಾಜಕೀಯ ವೈರಾಗ್ಯವನ್ನು ತಳೆದಿದ್ದಾರೆ. ನಮಗೆ ರಾಜಕೀಯ ಸಾಕು ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಅಣ್ಣ ಬಯಸಿದ್ದು ಇದೆ, ನನ್ನ ನಿರ್ಧಾರವನ್ನು ತುಂಬ ವರ್ಷಗಳ ಹಿಂದೆ ಬಯಸಿದ್ರು. ಯಾಕಂದರೆ ನಮ್ಮ ಕುಟುಂಬದಲ್ಲಿ ನಾನು ಒಬ್ಬರೇ ರಾಜಕಾರಣ ಮಾಡ್ತೀನಿ, ನನ್ನ ಸಹೋದರರು ಬರೋಲ್ಲ, ಮಕ್ಕಳು ಬರೋಲ್ಲ ಅಂತೇಳಿ ಘಂಟಾಘೋಷವಾಗಿ ಹೇಳಿದರು. ನಾನು ಅಜಾತ ಶತ್ರುವಾಗಿ ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ನನ್ನ ಮಿತ್ರರ ಜೊತೆ ಉಳಿದಷ್ಟು ಕಾಲವನ್ನು ಕಳಿಬೇಕು ಅನ್ನೋ ಒಂದು ಹಂಬಲದಿಂದ ಈ ಒಂದು ರಾಜಕೀಯ ನಿವೃತ್ತಿಯನ್ನು ಪಡಿತಾ ಇದ್ದೀನಿ. ಇನ್ನು ಮುಂದೆ ನಾನು ಯಾವ ಪಕ್ಷದ MLA ಅಥವಾ ಸಚಿವರು, ಮಾಜಿ ಶಾಸಕರ ಜೊತೆ ನಾನು ಮಾತಾಡಿದ್ರು ಕೂಡ ಯಾವುದೇ ಪತ್ರಿಕೆಗಳು, ವ್ಯಕ್ತಿಗಳು ನನ್ನನ್ನು ಬೇರೆ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಒಂದು ಕೆಲಸ ಏನಿತ್ತು ಅದಕ್ಕೆ ನಾನು ಬ್ರೇಕ್ ಹಾಕಿದ್ದೀನಿ. ನಾನೀಗ ಸ್ವತಂತ್ರ ಜೀವಿ ಆಗಿದ್ದೀನಿ. ಈ ದೇಶವನ್ನು, ಈ ಸಮಾಜವನ್ನು ಯಾರು ಉದ್ಧಾರ ಮಾಡ್ತಾರೆ ಅಂತಹ ವ್ಯಕ್ತಿಗಳಿಗೆ ನಾವು ಸಹಕಾರ ಮಾಡ್ತಾ ನನ್ನ ಉದ್ಯಮ ಕ್ಷೇತ್ರವನ್ನು ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಅವರ ರಾಜಕೀಯ ಜರ್ನಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರವರೆಗೆ ಇತ್ತು. ಇನ್ನು ಮುಂದೆ ಏನಿದೆ ಅಂತ ನಮಗೂ ಗೊತ್ತಿಲ್ಲ. ಬಟ್ ರಾಜಕಾರಣದಲ್ಲಿ ಯಾವ ವ್ಯಕ್ತಿಗಳು ಕೂಡ ಶತ್ರುಗಳಲ್ಲ, ಮಿತ್ರಗಳು ಅಲ್ಲ. ಆದರೆ ರಾಜಕಾರಣದ ಭವಿಷ್ಯದಲ್ಲಿ ಯಾರು ಏನು ಬೇಕಾದರೂ ಆಗ್ಬೋದು. ಸಾರಾ ನಂದೀಶ್ರವರ ನಿಲುವು ಬದಲಾಗ್ಬೋದು, ಅಥವಾ ಅವ್ರು ಶಾಸಕರಾಗ್ಬೋದು, ಏನು ಬೇಕಾದರೂ ಆಗ್ಬೋದು. ಯಾಕಂದರೆ ರಾಜಕಾರಣ ಅರಿಯುವಂಥ ನದಿ ಇಲ್ಲಿ ನಿಂತ ನೀರಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.